ಅಷ್ಟೇ ಚೆನ್ನಾಗಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೇಲೆಲ್ಲ ಹಬ್ಬ ಹೆಂಗ್ ಮಾಡ್ತಿದ್ದೀರಾ? ನಮ್ಮ ಮನೇಲಿ ಸಿಂಪಲ್ಲು. ನನ್ನೇ ಹಿಂದಿನ ಬ್ಲಾಗಲ್ಲಿ ಹೇಳ್ದಂಗೆ ಕಳಶ ಕೂಡಿಸೋ ಪದ್ಧತಿ ಎಲ್ಲ ಇಲ್ಲ. ಒಂದು ಲಕ್ಷ್ಮೀದು ಮೂರ್ತಿ ಇದೆ, ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಹಣ್ಣೆಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋದು. ಆ ವಿಡಿಯೋ ನಾನು ಶೇರ್ ಮಾಡ್ತೀನಿ, ನೋಡಿ ಆಯಿತಾ. ಇನ್ನು ಈಗ ತಿಂಡಿ ತಿನ್ನಬೇಕು. ಸಮಯ 10:30 ಆಯಿತು. ತಿಂಡಿ ಏನು? ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ. ಹೌದು, ನಾನು ಹೇಳ್ತಿಲ್ಲ ನೋಡಿ. ಈಗ ತಿಂಡಿ ತಿಂದು ಆಮೇಲೆ ಒಬ್ಬಟ್ಟು ಸಹ ಮಾಡಬೇಕು. ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡಿ ಆಯಿತಾ. ಇಲ್ಲಿ ದೇವರಿಗೆ ಅಂತ ಹೇಳ್ಬಿಟ್ಟು 9 ಥರ ಹಣ್ಣುಗಳನ್ನ ತಂದು ಒಂದೊಂದು ಸಪ್ರೇಟ್ ಬೌಲಲ್ಲಿ ಇಟ್ಟಿದ್ದು. ಹಾಗೆ ಇಲ್ಲಿ ಅಮ್ಮ ಟೀಪಾಗಿ ರಂಗೋಲಿ ಹಾಕ್ತಿದ್ದಾರೆ ದೇವರನ್ನ, ಅಂದರೆ ಲಕ್ಷ್ಮೀ ಮೂರ್ತಿನ ಕೂರಿಸ್ಲಿಕ್ಕೆ. ಹಿಂದಿನ ದಿನವೇ ಅದು ಸ್ಕ್ರೀನ್ ಇತ್ತು, ಬ್ಯಾಕ್ ಡ್ರಾಪ್ ಸ್ಕ್ರೀನು. ಲಾಸ್ಟ್ ಇಯರ್ ನಾನು ತೊಗೊಂಡಿದ್ದು ಅದನ್ನೇ ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಲೈಟ್ಸ್ ಎಲ್ಲ ಬಿಟ್ಟು ರಾತ್ರಿನೆಲ್ಲ ಅರೇಂಜ್ ಮಾಡಿದ್ವಿ. ಸೊ ಬೆಳಗ್ಗೆ ಅಮ್ಮ ಅದಕ್ಕೆ ಟೀಪಾಗಿ ರಂಗೋಲಿ ಹಾಕಿ ಅದಕ್ಕೆ ಮೇಲೆ ಮಣೆ ಇಟ್ಟು, ಮಣೆ ಮೇಲೆ ಒಂದು ಲಕ್ಷ್ಮೀ ಮೂರ್ತಿ ಇಟ್ಟು ಹಾರ ಎಲ್ಲ ಹಾಕಿ ಅಲಂಕಾರ ಮಾಡ್ತಾ ಇರೋದು. ಇಲ್ಲಿ 9 ದೀಪ ಹಚ್ತಾ ಇರೋದು. ಎಲ್ಲ ಬೆಳ್ಳಿದೆ, ಪುಟಾಣಿದು ಚಿಕ್ಕ ಚಿಕ್ಕದು. 4 ಈ ಬದಿಗೆ ಮತ್ತು 4 ಆ ಬದಿಗೆ. ಮಧ್ಯದಲ್ಲಿ 1 ಕಾಮಾಕ್ಷಿ ದೀಪ, 2 ಕುಬೇರ ದೀಪ ಮತ್ತು ಇನ್ನೆರಡು ಚಿಕ್ಕ ಕಾಮಾಕ್ಷಿ ದೀಪ ಇತ್ತು. ಹಾಗೆ ಇನ್ನು 4 ಮಾಮೂಲಿ ದೀಪ. ಹಾಗೆ ಎಲ್ಲ ಹಚ್ಚಿ ಮತ್ತು ಅಲಂಕಾರ ಎಲ್ಲ ಮಾಡಿದ್ಮೇಲೆ ಇಲ್ಲಿ ನನ್ನ ತಾಯಿ ದೇವರಿಗೆ ತೆಂಗಿನಕಾಯಿ ಹೊಡಿತಾ ಇರೋದು. ಇಲ್ಲಿ ಅಮ್ಮ ಪೂಜೆ ಮಾಡಿದ ನಂತರ ಅರುಣ್ ಸಹ ಪ್ರತಿನಿತ್ಯ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ದೇವರ ಕೋಣೆಯಲ್ಲಿ ಪೂಜೆ ಮಾಡಿ ಲಕ್ಷ್ಮಿ ಕೂರಿಸಿರೋ ವಿಗ್ರಹಕ್ಕೆ ಸಹ ಪೂಜೆ ಮಹಾಮಂಗಳಾರತಿ ಮಾಡಿದ್ಮೇಲೆ ಅಕ್ಷತೆ ಕೊಟ್ಟರು. ಅಕ್ಷತೆ ದೇವರಿಗೆ ಹಾಕಿ ಬಗ್ಗೆ ನಮಸ್ಕಾರ ಮಾಡಿದ್ಮೇಲೆ ನಮ್ಮದ್ರಲ್ಲಿ ಹಬ್ಬ ಹರಿದಿನಕ್ಕೆ ದೇವ್ರಿಗೆ ನಮಸ್ಕಾರ ಮಾಡಿದ್ಮೇಲೆ ದೊಡ್ಡವ್ರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳ್ತೀವಿ. ಆಮೇಲೆ ತೀರ್ಥ ತೊಗೊಂಡು
ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಅಮ್ಮ ಹೋಳಿಗೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಮ್ಮ ಎಲ್ಲ ಕನಕ ಎಲ್ಲ ಮಾಡಿ ಅದರಲ್ಲಿ ತುಂಬಿಸಿ ತಟ್ಟಿ ಕೊಡ್ತಿದ್ರು. ಮತ್ತು ಅಂತಂದರೆ ನಾನು ಕಾಯಿಸ್ತಾ ಇದ್ದೆ. ಇದು ಆಗೋಷ್ಟರಲ್ಲಿ ಆಯಿತು ಮಧ್ಯಾಹ್ನ. ಬೆಳಗ್ಗೆ 10:30 ಅಷ್ಟರೊಳಗೆಲ್ಲ ಪೂಜೆ ಆಯಿತು. ಅದಾದಮೇಲೆ ತಿಂಡಿ ತಿಂದು ಆಮೇಲೆ ಹೋಳಿಗೆ ತಟ್ಟಲಿಕ್ಕೆ ಎಲ್ಲ ಶುರು ಮಾಡಿದ್ದು. ಮುಗಿಯೋ ಅಷ್ಟರಲ್ಲಿ ಆಗಿತ್ತು 2:30 ಹಾಗೆ. ಸೊ ಅಮ್ಮ ತಟ್ಟಿ ಕೊಟ್ಟರು, ನಾನೆಲ್ಲ ಕಾಯಿಸಿದೆ. ಚೆನ್ನಾಗಿ ಬಂತು. ಮತ್ತು ಹಬ್ಬ ಅಲ್ವಾ ಅಂದ್ಬಿಟ್ಟು ಬಾಳೆ ಎಲೆ ತಂದಿದ್ದರಿಂದ ಬಾಳೆ ಎಲೆ ಊಟದಲ್ಲಿ ಊಟ ಮಾಡಿದ್ದು. ಎಂಥ ವಿಶೇಷ ಏನಿಲ್ಲ. ಕೋಸಂಬರಿ, ಚಿತ್ರಾನ್ನ ಮತ್ತು ಸಂಡಿಗೆ ಇತ್ತು, ಅದನ್ನು ಕರೆದಿದ್ದು. ಮತ್ತು ಅನ್ನ, ಒಬ್ಬಟ್ಟು, ಸಾರು, ಹೋಳಿಗೆ ಮತ್ತು ಮಜ್ಜಿಗೆ ಅನ್ನ ಇಷ್ಟು ತಿಂದ್ವಿ. ಇದಾದಮೇಲೆ ಸಂಜೆದು ವೃಂದ ಶ್ಲೋಕ ಎಲ್ಲ ಹೇಳಿ ಮತ್ತೊಮ್ಮೆ ಆರತಿ ಅದೆಲ್ಲ ಮಾಡಿದ್ದು. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೀಲಿಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಸಂಜೆದು ಪೂಜೆ ಶುರು ಮಾಡಿದ್ದು. ಹಾಯ್ ಫ್ರೆಂಡ್ಸ್, ಸಂಜೆ ಆಯಿತು. ಎಲ್ಲರ ಮನೆಗೆ ಹೋಗ್ಬೇಕು. ನನ್ನ ಫ್ರೆಂಡ್ಸು ಬರ್ತಾರೆ. ಏನಕ್ಕೆ ಹೋಗೋದು ಎಲ್ಲರ ಮನೆಗೂ? ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ. ಏನು ಮಾಡ್ತೀರಾ ಹಬ್ಬಕ್ಕೆ ಹೋಗಿ? ಅಲ್ಲಿ ಕುಂಕುಮ ಕೊಡ್ತಾರೆ, ನಾವು ಇಟ್ಕೋಬೇಕಷ್ಟೇ. ನಿಮ್ಮ ಮನೆಗೆ ಬಂದರೆ ನೀನು ಕುಂಕುಮ ಕೊಡ್ತೀಯಾ? ಒಬ್ಳನ್ನ ಕರಿಬೇಕು ನಾನು. ಯಾರು? ಆಹಾನಿ. ಹಾಂ, ಆಮೇಲೆ ಅಷ್ಟೇ. ಅರಿ ದೂರ ಹೋಗು, ನೀನು ಡ್ರೆಸ್ ತೋರಿಸೋಣ ಎಲ್ರಿಗೂ. ನಿಂತ್ಕೊ, ಅಲ್ಲಿ ದೂರ ನಿಂತ್ಕೊ. ಕುರ್ತಾ, ಶರಾರ. ಬೆಳಗ್ಗೆ ಡ್ಯಾನ್ಸ್ ಆಯಿತು. ಡ್ಯಾನ್ಸ್ ಮಾಡ್ದ? ಯಾವುದಕ್ಕೆ? ರೀಲ್ ಮಾಡ್ದ? ಯಾವುದಕ್ಕೆ? ಬಂಗಾರಿ. ಇಷ್ಟನ ನಿಂಗೆ? ಯಾರು ಹೇಳ್ಕೊಟ್ರು ರೀಲ್ಗೆ ಸ್ಟೆಪ್ಸ್ ಎಲ್ಲ? ಅಮ್ಮ ಹೇಳ್ಕೊಟ್ಲಾ? ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟು ಕಣ್ಣಲ್ಲೇ ಹೊಡಿತಾಳೆ ಲಗೋರಿ. ಕಣ್ಣೆಲ್ಲ ಹೊಡಿತಾರೆ ಲಗೋರಿ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ವರಮಹಾಲಕ್ಷ್ಮಿ ಹಬ್ಬದ್ದು ಸಂಜೆ ಪೂಜೆ ಇವಾಗ ಮಾಡಬೇಕು. ಅಮ್ಮ ಆವಾಗಲೇ ಆರತಿ ಎಲ್ಲ ಮಾಡಿದರು. ಇವಾಗ ನನ್ನ ಕಡೆಯಿಂದ ಮತ್ತೊಮ್ಮೆ ಆರತಿ ಮಾಡಿ ಅಷ್ಟೋತ್ರ ಎಲ್ಲ ಓದಬೇಕು. ಮತ್ತು ಅಕ್ಕಪಕ್ಕದವರೆಲ್ಲ ಕುಂಕುಮಕ್ಕೆ ಕರೆದಿದ್ದಾರೆ, ನಾನು ಹೋಗ್ಬೇಕು. ಅದ್ರ ಜೊತೆ ಪುಟ್ಟ ಲಕ್ಷ್ಮಿನ ಕರ್ಕೊಂಡು ಹೋಗ್ತಿದ್ದೀನಿ. ಆವಾಗಲೇ ಬೆಳಗ್ಗೆಲ್ಲ ಏನು ಮಾಡಿದೆ ನೀನು? ಡ್ಯಾನ್ಸು, ರೀಲು. ಆಗಲೇ ರೀಲ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ಗೆಲ್ಲ ತೋರಿಸ್ತಿದ್ವಲ್ಲ, ಚೆನ್ನಾಗಾಯಿತು. ಒಬ್ಬಟ್ಟು ಎಲ್ಲ ಮಾಡಿ ಫುಲ್ ಸುಸ್ತು. ಫ್ರೆಂಡ್ಸು ಹೇಳ್ಕೊಡ್ಬೇಕಂತ ಹೇಳ್ತಾ ಇದ್ರು ನನಗೆ. ಆಮೇಲೆ ಬೆಳಗ್ಗೆಯಿಂದ ಎದ್ದು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಒಬ್ಬಟ್ಟೆಲ್ಲ ಮಾಡಿ ಹಬ್ಬದ ಅಡುಗೆ ಊಟ ಎಲ್ಲ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫುಲ್ ಸುಸ್ತು. ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ಸಂಜೆ ಮತ್ತೊಮ್ಮೆ ಆರತಿ ಎಲ್ಲ ಮಾಡಿ ಕುಂಕುಮಕ್ಕೆಲ್ಲ ಹೋಗ್ಬಿಟ್ಟು ಬಂದರೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಅಲ್ಲಿಗೆ ಆಯಿತು ಅಂತ. ನಿಮ್ಮ ಔಟ್ಫಿಟ್ ತೋರಿಸಿ ಮೇಡಮ್, ಸೀರೆ ತೋರಿಸಿ. ಎಂಥ ಗ್ರ್ಯಾಂಡ್ ಅಂತ ರೆಡಿ ಆಗಿಲ್ಲ. ವೃಂದ, ನಿನ್ನ ಔಟ್ಫಿಟ್ ತೋರಿಸಿದ್ಯಾ? ಅವಳದು ಆಯಿತು, ಅವಳಾಗಲೇ ಮಾಡ್ಕೊಂಡ್ಲು ಔಟ್ಫಿಟ್ ಎಲ್ಲ ತೋರಿಸಿ. ಯಾವಾಗ ತೊಗೊಂಡಿದ್ದು ಸೀರೆ ಇದು? ಇದು ಆ್ಯಕ್ಚುಲಿ ಮೋರ್ ದ್ಯಾನ್ 1 ವರ್ಷದ ಮೇಲೆ ಆಯಿತು. ಒಂದ್ಸಲ ಕಾಲೇಜಲ್ಲಿ ಫೆಸ್ಟ್ಗೆ ಅಂತ ಹುಟ್ಟಿದ್ದಷ್ಟೇ. ಈ ಸುಸ್ತೆಲ್ಲ ಅಡುಗೆ ಮಾಡಿ ಪೂಜೆ ಎಲ್ಲ ಮಾಡಿದ್ರೆ ಅದಾದ್ಮೇಲೆ ರೆಡಿ ಆಗಲಿಕ್ಕೆ ಉದಾಸೀನ ಆಗುತ್ತೆ. ಶಂಕ ಶಬ್ದ ಕೇಳಿಸ್ತಿದ್ಯಾ? ನಮ್ಮಮ್ಮ ಶಂಕ ಉಡ್ತಾ ಇದ್ದಾರೆ. ಸೊ ರೆಡಿ ಆಗ್ಲಿಕ್ಕೆ ಉದಾಸೀನ ಆಗುತ್ತೆ. ಬಟ್ ಅದು ರೆಡಿಯಾಗಿ ಅಕ್ಕಪಕ್ಕದ ಮನೆ ಕುಂಕುಮಕ್ಕೆ ಹೋಗಬೇಕು ಅಂತ ಎಷ್ಟು ಇದು ಮಾಡ್ತಿದ್ದಾಳೆ. ಬೆಳಗ್ಗೆ ಒಂದು, ಇವಾಗ ಒಂದು ರೆಡಿ ಆಗಿದ್ದು. ಅಂಡು ಎಲ್ಲ ಸ್ವಲ್ಪ ಮ್ಯಾಚಿಂಗು ಏನು ಬ್ಯಾಂಗಲ್ ಬಂಗಾರಿ ಥರ ಎಲ್ಲ ಫುಲ್ ಎಲ್ಲ ಸ್ವಲ್ಪ ಇಯರಿಂಗ್ಸ್. ನಿಮ್ಮ ಹೇರ್ ಸ್ಟೈಲ್ ತೋರಿಸಿ. ಎಂಥ ಹೇರ್ ಸ್ಟೈಲ್? ಎಂತೆಲ್ಲ ಹೇರ್ ಸ್ಟೈಲ್ ಎಲ್ಲ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬಾಯ್ ಇಲ್ಲ, ಸಂಜೆ ಗುಡ್ ನೈಟ್ ಒಮ್ಮೆ ಹೇಳ್ತೀವಿ ಆಯ್ತಾ? ವಿಡಿಯೋ ಇಷ್ಟ ಆದರೆ ಹೇಳು, ಲೈಕ್ ಮಾಡಿ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್, ಶೇರ್. ಮೇಲೆ ಹೆಜ್ಜೆಯ ನೆಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೇಲೆ ಹೆಜ್ಜೆಯ ನೆಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮತ್ತು ಇಲ್ಲಿ ಅಕ್ಕಪಕ್ಕದ ಮನೆಗೆ ಕುಂಕುಮಕ್ಕೆ ಅಂತ ಹೋದಾಗ ಅಲ್ಲಿದು ಗ್ಲಿಮ್ಸಸ್ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ. ತರ್ಟಿ ಸೆಕೆಂಡ್ಸ್ ಬೇಕು ಪಾಪತ್ತ. ಮತ್ತು ಮನೆಗೆ ವೃಂದನ ಒಂದು 3 ಜನ ಫ್ರೆಂಡ್ಸ್ ಬಂದಿದ್ದರು. ಸೊ ಅವ್ರ ಕೈಯಲ್ಲೇ ಕುಂಕುಮ ಕೊಡಿಸಿದೆ. ಅವ್ರಿಗೆ ಕುಂಕುಮ ಇಡೋಕ್ಕೆ ಬರಲಿಲ್ಲ. ಸೊ ನಾನು ಕುಂಕುಮ ಇಟ್ಟು ಅವಳು ಒಬ್ಬೊಬ್ರಿಗೆ ಒಂದೊಂದು ಹೂ ಕೊಟ್ಟಳು. ಅದಾದಮೇಲೆ ಒಂದೊಂದು ಚಿಕ್ಕದಾಗಿ ತಾಂಬೂಲ ಎಲ್ಲ ಕೊಟ್ಟು ಚಿಕ್ಕ ಚಿಕ್ಕ ಅಂತ ಹೇಳೋದು ಚಿಕ್ಕ ಮುತ್ತೈದೆ ಅಥವಾ ಕನ್ಯಾ ಮುತ್ತೈದೆ ಅಂತ ಹೇಳ್ತೀವಿ, ಅವ್ರಿಗೆ ಅದನ್ನು ಕೊಟ್ಟು ಒಂದು ಸ್ವಲ್ಪ ಹೊತ್ತಿದ್ರು. ಅವಳು ಖುಷಿ ಅಂದರೆ ಖುಷಿ, ಅವಳ ಜೊತೆ ಫ್ರೆಂಡ್ಸ್ ಅಂತ ಫೋಟೋ ಸಹ ತೊಗೊಂಡ್ಳು. ಸೊ ಇದಾಗಿತ್ತು ನಮ್ಮದೊಂದು ಪುಟಾಣಿ ಸಿಂಪಲ್ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಕೈಂಡ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಲಾಂಗ್ ಟೈಮ್ ವ್ಲಾಗ್ ಮಾಡಲಿಕ್ಕೆ ಶುರು ಮಾಡಿರೋದು ತುಂಬ ಗ್ಯಾಪ್ಗಳ ನಂತರ. ಸೊ ಇದರಿಂದ ಕಂಟಿನ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ರಯತ್ನ ಪಡ್ತೀನಿ. ಆ್ಯಂಡ್ ಇವಾಗ ಹಬ್ಬದ ಸೀಸನ್ಗಳು ಒಂದೊಂದೇ ಬರ್ತಾ ಇದೆ. ನಮ್ಮ ಸೊಸೈಟಿಲೇ ಇವಾಗ ಸಂಡೇ ಕೃಷ್ಣಾಷ್ಟಮಿ ಆಚರಣೆ ಮಾಡ್ತಿದ್ದಾರೆ, ಅದು ವ್ಲಾಗು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಗಣೇಶೋತ್ಸವ ಮಾಡ್ತಾರೆ. ಮತ್ತು ಹಾಲಿಡೇಸ್ಗೆಲ್ಲಾದರೂ ಹೋದರೆ ಇನ್ನೂ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಕೈಂಡ್ಲಿ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು.